ರಾಜೀನಾಮೆ ವಿಷಯದಲ್ಲಿ ನಾನು ಹೇಳೋದಿಷ್ಟೇ, ನಾನು ಮೊದಲೂ ಹೇಳಿದ್ದೇನೆ, ವಿ ಆರ್ ನಾಟ್ ಕಂಪೇರಿಂಗ್. ಹಿಂದೂ ಸಹಿತ ಈ ರೀತಿಯಾದಂಥ ಘಟನಾವಳಿಗಳು ಈಗೂ ನಡೀತಾ ಇದೆ ಕರ್ನಾಟಕದಲ್ಲಿ. ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿಯವರು ಭಾಳ ಮಾತಾಡಿದ್ದಾರೆ, ಅದು ವೈರಲ್ ಆಗಿದೆ, ನೀವು ನೋಡಿರ್ಬೇಕಲ್ಲ, ನೀವು ನೋಡಿರ್ತೀರಿ. ಅಲ್ಲಿ ಅವರು ಹಿಂದಿನ ಉಪಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಮ್ ಆದ್ಮಿ ಪಾರ್ಟಿಯ ಮುಖ್ಯಸ್ಥರು. ಪಂಜಾಬ್ದಲ್ಲಿ ಆದರೆ ಅವತ್ತಿನ ದಿವಸ ನಾವು ಎಜುಕೇಷನ್ ಮಿನಿಸ್ಟರ್ ತೆಗಿತೀವಿ ಅಂತ ತೆಗೆದಿದ್ದಾರೆ. ಈ ರೀತಿ ಆಮೇಲೆ ಕರ್ನಾಟಕದಲ್ಲಿ ಈ KPSC ಕರ್ಮಕಾಂಡ ನಡೀತಾ ಇದೆ. ಆಮೇಲಿಂದ 2017ರಲ್ಲಿ PUC ಪತ್ರಿಕೆ ಪ್ರಶ್ನೆ ಪತ್ರಿಕೆ ಔಟ್ ಆಗಿತ್ತು. ಈ ರೀತಿ ಹಲವಾರು ಇನ್ನೂ ಘಟನೆಗಳಿದ್ದಾವೆ. ಇವೆಲ್ಲ ನಾನು ಉಲ್ಲೇಖ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಹಾಗಾಗಿ ಇದು ರಾಜೀನಾಮೆ ಬಗ್ಗೆ ಅಲ್ಲೇ ಅವ್ರು ಏನೇನು ಬೇಡಿಕೆಗಳಿದೆ, ರಾಜೀನಾಮೆ ಸಹಿತ ನಡ್ಡಾ ಸಾಹೇಬರು ಮಾತುಕತೆ ನಡೆಸ್ತಾ ಇದ್ದಾರೆ. ಆದರೆ ಈ ಘಟನಾವಳಿಗಳ ಹಿನ್ನೆಲೆಯಲ್ಲಿ ನಾನಿಷ್ಟ ಹೇಳೋದು, ಭಾರತ ಸರ್ಕಾರ ಭಾಳ ಗಂಭೀರವಾಗಿದೆ. ಉಳಿದಂತೆ ಮಾತುಕತೆ ಇತ್ಯಾದಿ ನಂತರ ಸಂಬಂಧಿಸಿದವರು ರಿಯಾಕ್ಷನ್ ಸಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಸರ್. ಅಲ್ಲಿ ಉಮರ್ ಖಾಲಿದ್ ಮತ್ತು ಶರ್ಜಿಲ್ ಇಮಾಮ್ ಜೊತೆಗೆ ಮತ್ತು ಪೊಲೀಸರ ಬಗ್ಗೆಯೂ ಕೂಡ ಮಾನಹಾನಿಕರ ಪೋಸ್ಟ್ಗಳನ್ನು ಮಾಡ್ತೀವಿ. ಅದಲ್ಲ, ಅಲ್ಲಿ ಅನೇಕರು ಬಂದಂಥವರು ಆಮ್ ಆದ್ಮಿ ಪಾರ್ಟಿಯ ಹಫೀಜ್ ಫಜಲ್, ಇವರೆಲ್ಲ ಆಮ್ ಆದ್ಮಿ ಪಾರ್ಟಿಯ ಕಾರ್ಪೊರೇಟರ್ ಒಬ್ಬ ಗಂಡ, ಹಫೀಜ್ ಅಂತೇನೋ ಹೆಸರಿದೆ ಅವನು ಒಬ್ಬ ಬೆಳೆ ಶರ್ಟು ಪೈಜಾಮ ಹಾಕ್ಕೊಂಡು ಭಾಳ ಹೈಲೈಟ್ ಆಗಿದ್ದಾನೆ ನೋಡ್ರಿ. ಇದು ಕ್ರಿಮಿನಲ್, ಇದೇ ಡಿಕ್ಲೇರ್ಡ್ ಕ್ರಿಮಿನಲ್. ಅವ ಇದ್ದಾನೆ. ಅವ ಖಾಲಿದಿನ ಪರವಾಗಿ ಆರ್ಟಿಕಲ್ 370 ವಿರುದ್ಧವಾಗೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ನಾವು ಏನು ನಿಜವಾದ ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಎಚ್ಚರಿಕೆಯಿಂದಿರ್ರಿ ಅನ್ನುವಂಥದ್ದು ಎಲ್ಲರೂ ಕರೆ ಕೊಟ್ಟಿದ್ದಾರೆ, ನಾವು ವಿನಂತಿ ಮಾಡಿದ್ದೇವೆ. ಹಾಗಾಗಿ ಇವರು ಕಲ್ಲು ಹೊಡೆಯೋದು, ಮಹಿಳಾ ಪೊಲೀಸರನ್ನ ಹೊಡೆಯೋದು, ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವೆಲ್ಲ ವಿಡಿಯೋ ನೋಡಿದ್ದೀರಿ. ಆ ರೀತಿಯಾಗಿರೋದು ಭಾಳ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಹಾಗಾಗಿ ಅವ್ರಿಗೂ ವಿನಂತಿಯನ್ನು ನಾವು ಮಾಡಿದ್ದೇವೆ, ಇದ್ರ ಬಗ್ಗೆ ಗಂಭೀರವಾಗಿರ್ರಿ ಅಂತ. ಮತ್ತು ಭಾರತ ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿದೆ. ಈ ರೀತಿ ಮುಂದೆ ಆಗಲಾರ್ದಂಗೆ ಏನೇನು ಈಗ ಕಮಿಟಿ ಮಾಡಿದ್ದು ಅದರ ರಿಪೋರ್ಟ್ ಬಂದಿದೆ. ಯಾಕಂದ್ರೆ ಇಡೀ ಜಗತ್ತಿನೊಳಗೆ ಅತಿ ದೊಡ್ಡ ಎಕ್ಸಾಮ್ ಇದು. 22 ಲಕ್ಷ ವಿದ್ಯಾರ್ಥಿಗಳು, ಸಮೀಪ 6,000 ಸೆಂಟರ್ ಎಲ್ಲಿಂದ ಎಲ್ಲಿಗೆ ಆಗ್ತಾವ? ಕಚ್ದಿಂದ ಕಾಮರೂಪದವರೆಗೆ, ಅಸ್ಸಾಂ ತನಕ, ಈ ಕಡೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ. ಸಣ್ಣ ಟೈರ್ 2, ಟೈರ್ 3 ಸಿಟಿಯಲ್ಲಿ ಅನೇಕ ಕಡೆ ಸೆಂಟರ್ಸ್ ಇದ್ದಾವೆ. ಆನ್ಲೈನು ಎಲ್ಲ ಕಡೆ ಆಗಲ್ಲ. ಸೊ ಇದರ ಹೊರತುಪಡಿಸಿ ಟೆಕ್ನಾಲಜಿ ಡ್ರಿವನ್ ಏನು ಮಾಡಬೇಕು ಅನ್ನುವಂಥದ್ದು ಭಾಳ ಗಂಭೀರವಾಗಿ ನಡೀತಾ ಇದೆ. ಇದರ ಜೊತೆಗೆ ಈ ಸರ್ತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಂಡು ನಾವು ಮಾಡಬೇಕು ಅಂತ ಪ್ರಧಾನಮಂತ್ರಿಗಳೇನು ತೀರ್ಮಾನ ಮಾಡಿದ್ದಾರೆ. ಇದು ನಮ್ಮೆಲ್ಲರಿಗೂ ಎಲ್ಲರಿಗೂ ಹೇಳೋದು, ನಾನು ಕೇವಲ ಒಂದೇ ಸರ್ಕಾರಕ್ಕಂತಲ್ಲ, ರಾಜ್ಯಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಇದನ್ನು ನಾವು ಈ ಘಟನೆಯನ್ನು ನಾವೊಂದು ಮುಂದಿನ ಸುಧಾರಣೆಗೆ ಒಂದು ಬಹುದೊಡ್ಡ ಕ್ರಮವಾಗಿ ನಾವು ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.